ಫ್ರೆಂಡ್ಸ್ ನೋಡಿ, ಇದು ಎಗ್ ಶೆಲ್ ಪೌಡರ್ ಇದು ಆನ್ಲೈನಲ್ಲಿ ಸಿಗುತ್ತೆ. ನಾನು ಅಮೆಝಾನಲ್ಲಿ ತರಿಸಿದ್ದೀನಿ 1 kg. ನಮ್ಮ ಸ್ನೇಹಿತರೊಬ್ಬರಿಗೆ ಸತೀಶ್ ಅಂತಿದ್ದಾರೆ, ಅವ್ರಿಗೆ ಗ್ರಿಟ್ ಮಾಡ್ತಾ ಇದ್ದೆ. ಹಾಗೆ ನಿಮಗೂ ತೋರಿಸೋಣ ಇದು ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಎಗ್ ಶೆಲ್ ಪೌಡರು ಕ್ಯಾಲ್ಶಿಯಮ್ಗೆ ಆಮೇಲೆ ಬ್ಲೀಡಿಂಗ್ಗೆ ಎಲ್ಲ ತುಂಬ ಯೂಸ್ ಆಗುತ್ತೆ. ಇದ್ರದ್ದು ಒಂದು ಯೂಸಸ್ಸು ನಿಮಗೂ ಸಿಗಲಿ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರದ್ದು ಪ್ರೈಸು 1 kg 299 ಏನೋ ಇದೆ. ನಾನು ಇಲ್ಲಿ 7 kg ಮಣ್ಣು ಇಟ್ಕೊಂಡಿದ್ದೀನಿ. ಮಣ್ಣು ಅಂದರೆ ಇಟ್ಕೆದು 1 kg, ಆಮೇಲೆ ಮರಳು 1 kg, ಕಪ್ಪಿದ್ಲು ಈ ಥರ ಇದ್ಲು 1 kg ಹಾಕೊಂಡಿದ್ದೀನಿ. ಉತ್ತದ ಮಣ್ಣು 1 kg, ಆಮೇಲೆ ಕೆಂಪು ಮಣ್ಣು 1 kg ಹಾಕ್ಕೊಂಡು ಒಟ್ಟು 7 kg ಅದು ಮಾಡಿದ್ದೀನಿ. 7 kgಗೆ ಇದು ಕ್ಯಾಲ್ಶಿಯಂ ಸಪ್ಲಿಮೆಂಟು 2 kg ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ 2 ಪ್ಯಾಕೆಟು ನೋಡಿ, ಈಗ ಒಂದು ಹಾಕಿದ್ದೀನಿ, ಇನ್ನೊಂದು ಪ್ಯಾಕೆಟು ಇಲ್ಲಿದೆ. ಈಗ ಇದನ್ನು ಓಪನ್ ಮಾಡಿ ಹಾಕ್ತೀನಿ. ಇದು ಈಗ 9 kg ಆಗುತ್ತೆ. 9 kgಗೆ ಇನ್ನು ಅರ್ಧ kg ಅಷ್ಟು ಮಸಾಲ ಪುಡಿ, ಅಂದರೆ ನೀವು ಬಿರಿಯಾನಿ ಮಸಾಲ ಅಂತ ಏನು ಹೇಳ್ತೀರಾ ಅದು ಈಸಿ ಆಗುತ್ತೆ. ನಾನು ಇದಕ್ಕೆ ಇನ್ನೂ ಸುಮಾರು ಐಟಮ್ಸ್ ಹಾಕಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಅರಿಶಿನ, ಚಕ್ಕೆ, ಲವಂಗ, ಮೆಣಸು, ಈ ಥರ ಶುಂಠಿ ಪೌಡ್ರು ಎಲ್ಲ ಹಾಕಿ ಇದೊಂದು kg ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸುಮಾರು ಮೆಡಿಸಿನ್ಸಲ್ಲಿ ನಾನು ಇದನ್ನು ಯೂಸ್ ಮಾಡೋದ್ರಿಂದ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿರ್ತೀನಿ. ಇದು ಒಂದು ಅರ್ಧ kg ಹಾಕ್ಕೋಬೇಕು. ಇದೊಂದು ಅರ್ಧ kg ಅಷ್ಟು ಹಾಕ್ಕೊಂಡು, ಯಾಕಂದರೆ ಮಸಾಲ ಪದಾರ್ಥಗಳು ಜಾಸ್ತಿ ಆಗಿಬಿಟ್ರೆ ಅಕ್ಕಿಗಳಿಗೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗೋಕ್ಕೆ ಮೇವು ತಿನ್ನೋದು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಡ್ತವೆ. ಅದನ್ನು ಅವರೇಜ್ ಆಗಿ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ನೋಡಿ, 10 kgಗೆ ನಾನು ಅರ್ಧ kg ಮಸಾಲೆ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಯಾಲ್ಶಿಯಮ್ಮು ಜಾಸ್ತಿ ಮಾಡ್ಕೊಳ್ಳಿ, ಯಾಕಂದರೆ ರೆಡ್ ಸಾಯಿಲ್ ಆಮೇಲೆ ಈ ಕಪ್ಪಿದ್ಲು ಎಲ್ಲ ಹಾಕಿರೋದ್ರಿಂದ ಕ್ಯಾಲ್ಶಿಯಮ್ನ ನಾವು ಜಾಸ್ತಿ ಮಾಡ್ಕೋಬೇಕು. ಅಂದರೆ 10 kgಗೆ 2 kg ಕ್ಯಾಲ್ಶಿಯಮ್ಮು ಮಿಕ್ಸ್ ಮಾಡ್ತಾ ಇದ್ದೀನಿ, ಕ್ಯಾಲ್ಶಿಯಂ ಪೌಡ್ರು. ಇದು ಯಾಕಂದರೆ ಕ್ಯಾಲ್ಶಿಯಮ್ಮು ಎಷ್ಟು ಅಕ್ಕಿಗಳಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಬ್ರೀಡಿಂಗ್ದು ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಮಸಲ್ಸ್ ಚೆನ್ನಾಗಿರ್ತದೆ. ಅಕ್ಕಿಗಳು ಓವರ್ ಆಲ್ ವೆಯ್ಟ್ ಗೇನ್ ಆಗೋದಕ್ಕೆ, ಬೋನ್ ಕ್ವಾಲಿಟಿ, ಮರಿಗಳು ಚೆನ್ನಾಗಿ ಕ್ವಾಲಿಟಿ ಡೆವಲಪ್ ಆಗೋದಕ್ಕೆ, ಆಮೇಲೆ ಬ್ಲೀಡಿಂಗ್ ಏನು ಪ್ರಾಬ್ಲಮ್ ಇಲ್ದಂಗೆ ಎಗ್ ಶೆಲ್ ತಿಕ್ಕಾಗಿಡೋದಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಇದು ನಿಮ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ತೋರಿಸ್ದೆ. ಇದು ನಮ್ಮ ಸ್ನೇಹಿತರಿಗೆ ಮಾಡ್ತಾ ಇದ್ದೆ, ಹಂಗೆ ನಿಮಗೂ ಒಂದು ಯೂಸ್ ಆಗುತ್ತೆ. ಈ ಒಂದು ಕ್ಯಾಲ್ಶಿಯಂ ಪೌಡರ್ ಯೂಸಸ್ ಗ್ರಿಟ್ಟಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದು ಯಾಕಂದರೆ ನ್ಯಾಚುರಲ್. ಇದು ನಾವು ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ಕ್ಯಾಲ್ಶಿಯಂ ಸಿರಪ್ ಹಾಕೋ ಮೊದಲು ಈ ರೀತಿ ನ್ಯಾಚುರಲ್ ಆಗಿ ಎಗ್ ಶೆಲ್ ಪೌಡರ್ ತೊಗೊಂಬಂದು ಹಾಕಿದ್ರೆ ಅಕ್ಕಿಗಳು ತುಂಬ ಹೆಲ್ತಿಯಾಗಿರ್ತವೆ ಫ್ರೆಂಡ್ಸ್.